ತುಂಗಭದ್ರಾ ನದಿಯು ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ಯಾವುದು? ಆಲಂಪುರ್. ತೆಲಂಗಾಣ ರಾಜ್ಯದ ಮಹಬೂಬ್ ನಗರ ಜಿಲ್ಲೆಯಲ್ಲಿ ಇರುವಂಥ ಸ್ಥಳ ಆಲಂಪುರ್. ಇಲ್ಲಿ ಕೃಷ್ಣಾ ನದಿ ತುಂಗಭದ್ರಾ ನದಿ ಕೃಷ್ಣಾ ನದಿಯನ್ನು ಸಂಧಿಸುತ್ತದೆ. ಈ ಒಂದು ಪ್ರದೇಶವನ್ನು ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಅಲ್ಲದೇ ಇನ್ನೊಂದು ಹೆಸರು ನವಬ್ರಹ್ಮೇಶ್ವರ ತೀರ್ಥ ಎನ್ನುವಂಥ ಹೆಸರಿನಿಂದ ಈ ಒಂದು ಸ್ಥಳವನ್ನು ಕರೆಯುವರು. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಲ್ಲಿ ಸರೋವರಗಳು ಮತ್ತು ಅವುಗಳ ರಾಜ್ಯವನ್ನು ನೀಡಿದ್ದಾರೆ. ಲೇಹ್ ಸರೋವರ, ವೆಂಬನಾಡು ಸರೋವರ, ಚಿಲ್ಕಾ ಸರೋವರ, ಪುಲಿಕಾಟ್ ಸರೋವರ. ಇವುಗಳ ಸರಿಹೊಂದಾಣಿಕೆಯನ್ನು ನೋಡೋದಾದರೆ ಲೇಹ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ, ಹಾಗೆಯೇ ವೆಂಬನಾಡು ಸರೋವರ ಕೇರಳದಲ್ಲಿ ಕಾಣುತ್ತೇವೆ. ಚಿಲ್ಕಾ ಸರೋವರ ಒರಿಸ್ಸಾ, ಪುಲಿಕಾಟ್ ಆಂಧ್ರ ಪ್ರದೇಶದಲ್ಲಿ ಇದ್ದಾವೆ. ಭಾರತದ ಶೇಕಡಾವಾರು ಅರಣ್ಯ ಪ್ರದೇಶ ಎಷ್ಟಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ 21.67% ಪ್ರಸ್ತುತ ಭಾರತದಲ್ಲಿ ಅರಣ್ಯ ಪ್ರದೇಶವನ್ನು ನಾವು ಕಾಣ್ತೀವಿ. ಇದು ಭಾರತದ ಒಟ್ಟು ವಿಸ್ತೀರ್ಣದ 2.89% ವ್ಯಾಪ್ತಿಯನ್ನು ಹೊಂದಿದೆ ಅರಣ್ಯ ಪ್ರದೇಶ. ಹೊಂದಿಸಿ ಬರೆಯಿರಿ. ಖನಿಜಗಳು ಮತ್ತು ಅವುಗಳು ದೊರೆಯುವಂಥ ಸ್ಥಳಗಳನ್ನು ಹೊಂದಾಣಿಕೆ ಮಾಡಿ ಹೇಳಬೇಕು. ಸಿಂಗಭೂಮ್, ಹಜಾರಿಬಾಗ್, ಹಟ್ಟಿ, ಸುಂದರ್ಗಢ್. ಸಿಂಗಭೂಮ್ ಕಬ್ಬಿಣದ ಅದಿರಿಗೆ ಖ್ಯಾತವಾದಂಥ ಸ್ಥಳ. ಹಜಾರಿಬಾಗ್ ಬಾಕ್ಸೈಟ್ ಅದಿರು. ಕರ್ನಾಟಕದ ರಾಯಚೂರಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿ, ಚಿನ್ನದ ಅದಿರಿಗೆ. ಹಾಗೆಯೇ ಸುಂದರ್ಗಢ್ ಏನಿದೆ ಇದು ಮ್ಯಾಂಗನೀಸ್ ಖನಿಜಕ್ಕೆ ಖ್ಯಾತವಾದಂಥ ಸ್ಥಳವಾಗಿದೆ. ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂತಹ ಗಡಿರೇಖೆ ಯಾವುದು? ದೇಶಗಳ ಮಧ್ಯೆ ಇರುವಂತಹ ರೇಖೆಗಳನ್ನು ಗಡಿರೇಖೆಗಳು ಅಂತ ಕರೀತಾರೆ. ಅದರಂತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬರುವಂತಹ ಗಡಿರೇಖೆಯ ಹೆಸರು ಯಾವುದು? ಡ್ಯೂರ್ಯಾಂಡ್ ರೇಖೆ, ಮ್ಯಾಕ್ ಮೋಹನ್, ಡೂಮ್, ರಾಡ್ಕ್ಲಿಫ್. ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂತಹ ಗಡಿರೇಖೆ ರಾಡ್ಕ್ಲಿಫ್ ಆಗಿದೆ. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ಇವುಗಳ ಒಟ್ಟು ಸಂಖ್ಯೆ 11. ಸಂವಿಧಾನ ನಮಗೆ ಒದಗಿಸಿರುವಂತಹ ಸೌಲಭ್ಯಗಳನ್ನು ಅಥವಾ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಕರೆದಾಗ ಭಾರತದ ಪ್ರಜೆಯಾಗಿ ನಾವು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳನ್ನು ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ. ಅವುಗಳ ಒಟ್ಟು ಸಂಖ್ಯೆ ಪ್ರಸ್ತುತ 11. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವಂತಹ ಸಂವಿಧಾನದ ವಿಧಿ ಯಾವುದು? ಯಾವ ವಿಧಿಯ ಅಡಿಯಲ್ಲಿ ಅಸ್ಪೃಶ್ಯತೆಯ ಆಚರಣೆ ಅಪರಾಧ ಎಂದು ಘೋಷಿಸಲ್ಪಟ್ಟಿದೆ? ಇದಕ್ಕೆ ಸರಿ ಉತ್ತರ ಸಂವಿಧಾನದ 17ನೆಯ ವಿಧಿ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡ ವರ್ಷ ಯಾವುದು? ಆರಂಭದಲ್ಲಿ ಇರಲಿಲ್ಲ, ಅವನ್ನ ಅಳವಡಿಸಿಕೊಳ್ತಾರೆ 1976ರಲ್ಲಿ. ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಯುನೆಕ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಫುಟ್ಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್ ಹಾಗೆಯೇ ವಾಲಿಬಾಲ್. ಯುನೆಕ್ಸ್ ಕಪ್ ಎಂಬುದು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂತಹ ಟ್ರೋಫಿಯಾಗಿದೆ. ಜಪಾನ್ ದೇಶದ ಪ್ರಮುಖ ಅಂತಾರಾಷ್ಟ್ರೀಯ ಕಂಪನಿ ಬ್ಯಾಡ್ಮಿಂಟನ್ ಒಂದು ಕ್ರೀಡಾಕೂಟಗಳನ್ನು ನಡೆಸಿ ಅವರು ಸ್ಪಾನ್ಸರ್ಶಿಪ್ ಅನ್ನು ನಡೆಸ್ತಾರೆ. ಆ ಕಾರಣಕ್ಕೆ ಯುನೆಕ್ಸ್ ಕಪ್ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂತಹ ಕಪ್ ಆಗಿದೆ ಅಥವಾ ಟ್ರೋಫಿ ಆಗಿದೆ. ಈ ಕೆಳಗಿನ ಯಾರು ಭಾರತದ ಖ್ಯಾತ ಕುಸ್ತಿಪಟು? ಸಾಕ್ಷಿ ಮಲ್ಲಿಕ್, ಅಜಯ್ ಠಾಕೂರ್, ಸೈನಾ ನೆಹ್ವಾಲ್, ಕವಿತಾ ದೇವಿ. ಇವರಲ್ಲಿ ಭಾರತದ ಖ್ಯಾತ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್. 4ನೇ ಪ್ರಶ್ನೆ, ಥಿಂಕ್ ಡಿಫರೆಂಟ್ ಇದು ಯಾವ ಕಂಪನಿಯ ಧ್ಯೇಯ ವಾಕ್ಯವಾಗಿದೆ? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪಲ್ ಕಂಪನಿ ಏನಿದೆ ಇದರ ಒಂದು ಟ್ಯಾಗ್ಲೈನ್ ಅಥವಾ ಧ್ಯೇಯವಾಕ್ಯ ಅಂತ ಕರಿತೀವಿ ಥಿಂಕ್ ಡಿಫರೆಂಟ್ ಎಂಬುದಾಗಿತ್ತು. ಆಪಲ್ ಕಂಪನಿಯ ಸಂಸ್ಥಾಪಕರು ಸ್ಟೀವ್ ಜಾಬ್ಸ್ ಆಗಿದ್ದರು. ಬ್ಯಾಂಕಿಂಗ್ ಸುಧಾರಣೆ ಕುರಿತಂತೆ ಅಧ್ಯಯನ ಮಾಡಲು ನೇಮಿಸಲಾದಂತಹ ಆಯೋಗ ಯಾವುದು? ನರಸಿಂಹನ್ ಆಯೋಗ. ಆಗಸ್ಟ್ 14, 1991ರಲ್ಲಿ ಇದನ್ನು ನೇಮಕ ಮಾಡ್ತಾರೆ. ಆಗಿನ ಅರ್ಥ ಸಚಿವರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಇದು ಬ್ಯಾಂಕಿಂಗ್ ಸುಧಾರಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಆಯೋಗವಾಗಿದೆ ನರಸಿಂಹನ್ ಆಯೋಗ. ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯನ್ನು ಯಾವ ದೇಶದ ಎರವಲು ಪಡೆಯಲಾಗಿದೆ? ಅಂದರೆ ನಮ್ಮ ದೇಶದ
ಸಂವಿಧಾನದಲ್ಲಿ ಅಳವಡಿಸಿರುವಂತಹ ಕಾನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಇದನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ? ಇದಕ್ಕೆ ಸರಿ ಉತ್ತರ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಈ ಒಂದು ವಿಷಯವನ್ನು ನಾವು ಅಡಕಗೊಳಿಸಿದ್ದೇವೆ. ಹೊಂದಿಸಿ ಬರೆಯಿರಿ. ಘಟನೆಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ. ಕಾನೂನು ಭಂಗ ಚಳವಳಿ, ಹೋಮ್ ರೂಲ್ ಚಳವಳಿ, ಮಂದಗಾಮಿ ಧುರೀಣ, ಬ್ರಹ್ಮ ಸಮಾಜ. ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಸರಿಯಾಗಿ ಜೋಡಿಸೋಣ. 1C ಕಾನೂನು ಭಂಗ ಚಳವಳಿಯ ನೇತಾರರು ಮಹಾತ್ಮ ಗಾಂಧೀಜಿಯವರಾಗಿದ್ದರು. ಹಾಗೆಯೇ ಹೋಮ್ ರೂಲ್ ಚಳವಳಿಯ ನೇತಾರರು ಬಾಲಗಂಗಾಧರ ತಿಲಕರು. ಇನ್ನು ಮಂದಗಾಮಿ ಗುಂಪಿನ ನಾಯಕರು ಅಥವಾ ಧುರೀಣರು ಗೋಪಾಲಕೃಷ್ಣ ಗೋಖಲೆ. ಬ್ರಹ್ಮ ಸಮಾಜದ ಮುಖ್ಯಸ್ಥರು ರಾಜಾರಾಮ್ ಮೋಹನ್ ರಾಯ್ರವರು. ವಿಶ್ವ ಜನಸಂಖ್ಯಾ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಕರಿತೀವಿ. ಇದನ್ನು ಆಚರಿಸುವಂತಹ ದಿನಾಂಕ ಜುಲೈ 11. ಜಾಗತಿಕವಾಗಿ ಜನಸಂಖ್ಯೆಯ ಹೆಚ್ಚಳದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸುವರು. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವಂತಹ ಸಮಯವೆಷ್ಟು? ಸರಿಯಾದ ಉತ್ತರ 8 ನಿಮಿಷಗಳು. ಸೂರ್ಯನಿಂದ ಹೊರಟಂತಹ ಬೆಳಕಿನ ಕಿರಣಗಳು ಭೂಮಿಯನ್ನು ತಲುಪೋದಿಕ್ಕೆ 8 ನಿಮಿಷಗಳ ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತವೆ. ಬಾಹ್ಯಾಕಾಶ ನೆಲೆಗಳಿಗೆ ಮಾನವರನ್ನು ಕಳುಹಿಸಲು ಬೇಕಾದ ಗಗನಯಾತ್ರಿಗಳಿಗೆ ತರಬೇತಿ ನೀಡುವ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಇದಕ್ಕೆ ಸರಿ ಉತ್ತರ ದೊಡ್ಡ ಉಳ್ಳಾರ್ತಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಸಮೀಪ ಬಾಹ್ಯಾಕಾಶ ನೆಲೆಗಳಿಗೆ ಮಾನವರನ್ನು ಕಳುಹಿಸಲು ಬೇಕಾದ ಗಗನಯಾತ್ರಿಗಳ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಇರಿಸಲಾಗಿದೆ. 1945ರಲ್ಲಿ ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಘಟನೆ ಸ್ಥಾಪಿಸಿದ ಸವಿ ನೆನಪಿಗಾಗಿ ಅಕ್ಟೋಬರ್ 16ರಂದು ಯಾವ ದಿನವನ್ನಾಗಿ ಆಚರಿಸುವರು? ಇದಕ್ಕೆ ಪ್ರಶ್ನೆಯಲ್ಲಿ ಕ್ಲೂ ಇದೆ. ಸರಿಯಾದಂಥ ಉತ್ತರ ವಿಶ್ವ ಆಹಾರ ದಿನ. ಇದನ್ನು ಆಚರಿಸುವಂಥ ದಿನಾಂಕ ಅಕ್ಟೋಬರ್ 16. ನಿಯೋಗ ಪದ್ಧತಿ ಯಾವ ಕಾಲದಲ್ಲಿ ಬಳಕೆಯಲ್ಲಿತ್ತು? ಇದಕ್ಕೆ ಸರಿ ಉತ್ತರ ಋಗ್ವೇದ ಕಾಲದಲ್ಲಿ ಸಮಾಜದಲ್ಲಿ ಅಥವಾ ಹಿಂದೂ ಸಂಪ್ರದಾಯದಲ್ಲಿ ಬಳಕೆಯಲ್ಲಿದ್ದಂತಹ ಒಂದು ಪದ್ಧತಿಯಾಗಿದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದಾಗ, ಒಬ್ಬ ವಿವಾಹಿತ ಮಹಿಳೆ ತನ್ನ ಗಂಡನಿಂದ ಸಂತಾನವನ್ನು ಪಡೀಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅಥವಾ ಅವಳು ವಿಧವೆಯಾಗಿದ್ದರೆ ಅಂತಹ ಒಂದು ಸಂದರ್ಭದಲ್ಲಿ ಗಂಡನ ಸಹೋದರನಿಂದ ತಾನು ಸಂತಾನವನ್ನು ಪಡೆದುಕೊಳ್ಳುವಂತಹ ಪದ್ಧತಿಯನ್ನು ನಿಯೋಗ ಪದ್ಧತಿ ಅಂತ ಕರಿತೀವಿ. ಇದು ಆಗಿನ ಕಾಲದಲ್ಲಿ ಬಳಕೆಯಲ್ಲಿ ಇದ್ದಿತ್ತು. ಪ್ರಾಜೆಕ್ಟ್ ಸಂಕಲ್ಪ್ ಎಂಬುದು ಯಾವುದರ ವಿರುದ್ಧದ ಹೋರಾಟವಾಗಿದೆ? ಇದು ಕೂಡ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಯಾಗಿದೆ. ಪ್ರಾಜೆಕ್ಟ್ ಸಂಕಲ್ಪ ಎನ್ನುವಂಥದ್ದು ಏಡ್ಸ್ ರೋಗವನ್ನು ನಿಯಂತ್ರಿಸುವ ಸಲುವಾಗಿ ಅಥವಾ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೈಗೊಂಡಿರುವಂಥ ಹೋರಾಟದ ಹೆಸರು ಪ್ರಾಜೆಕ್ಟ್ ಸಂಕಲ್ಪ ಆಗಿದೆ. ವಿಶ್ವ ಪತ್ರಿಕಾ ದಿನವನ್ನು ಯಾವಾಗ ಆಚರಿಸುವರು? ಇದಕ್ಕೆ ಸರಿ ಉತ್ತರ ಮೇ 3 ವಿಶ್ವ ಪತ್ರಿಕಾ ದಿನವನ್ನಾಗಿ ಆಚರಿಸುವ ದಿನಾಂಕವಾಗಿದೆ. ಪಂಜಾಬಿನ ಕೇಸರಿ ಎಂದು ಈ ಕೆಳಗಿನ ಯಾರನ್ನು ಕರೆಯುವರು? ಇದಕ್ಕೆ ಸರಿ ಉತ್ತರ ಲಾಲಾ ಲಜಪತ್ ರಾಯ್. ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಲಾಲಾ ಲಜಪತ್ ರಾಯ್ ಅವರವರು ಪಂಜಾಬಿನ ಕೇಸರಿ ಎಂದೇ ಖ್ಯಾತಿಯನ್ನು ಪಡೆದಂಥವರು. ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ರಿಮೂರ್ತಿಗಳಾದಂತಹ ಲಾಲ್ ಬಾಲ್ ಪಾಲ್ರಲ್ಲಿ ಲಾಲಾ ಲಜಪತ್ ರಾಯ್ ಕೂಡ ಒಬ್ಬರು, ಬಾಲಗಂಗಾಧರ ತಿಲಕ್ ಹಾಗೆಯೇ ಬಿಪಿನ್ ಚಂದ್ರ ಪಾಲ್ರರು ಇವರ ಸಹ ಹೋರಾಟಗಾರರಾಗಿದ್ದರು. ಭಾರತ ಸಂವಿಧಾನ 10ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. 10ನೇ ಅನುಸೂಚಿ ಯಾವುದನ್ನು ಕುರಿತು ವಿವರಣೆಯನ್ನು ನೀಡುತ್ತೆ? 10th ಶೆಡ್ಯೂಲ್ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಒಂದು ಅನುಸೂಚಿಯನ್ನು 52ನೇ ತಿದ್ದುಪಡಿಯನ್ನು 1985ರಲ್ಲಿ ಮಾಡುವ ಮೂಲಕ ಇದನ್ನು ಸೇರ್ಪಡೆ ಮಾಡಲಾಯಿತು. ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಜೀವ್ ಗಾಂಧಿ ಅವರು. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದಂಥ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ ಒಕ್ಕೂಟ ಸರ್ಕಾರ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತೆ. ಈ ಒಂದು ಕಾಯ್ದೆಯಲ್ಲಿರುವಂಥ ಬಹು ಪಾಲು ಅಂಶಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ.